Hi, 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 hi. Very good afternoon, everybody. So, how was your exam? I hope it was very, very good. ಎಲ್ಲರಿಗೂ ಕೂಡ ತಮ್ಮ ಪರೀಕ್ಷೆ ಚೆನ್ನಾಗಿ ಹೋಯಿತು ಅಂತೇಳಿ ನಾನು ಭಾವಿಸ್ತೀನಿ. ಬಹಳ ಖುಷಿಯಾದಂತಹ ಒಂದು ಕ್ವಶನ್ ಪೇಪರ್ ನಿನ್ನೆ ನಾವು ಮಾಡಿರುವಂತಹ ಟಾಪ್ ಕ್ವಶನ್ಸ್ಗಳು ಎಕ್ಸಾಮ್ನಲ್ಲಿ ಕಾಣ್ತಾ ಇದೆ. 4 ಮಾರ್ಕ್ಸ್ 8 ಮಾರ್ಕ್ಸ್ ಸೆಕ್ಷನ್ಗಳಲ್ಲಿ ಎಸ್ಪೆಷಲಿ ಕಾಣ್ತಾ ಇದೆ ನಮಗೆ. ಸೊ ಅವೆಲ್ಲವೂ ಕೂಡ ಯಾವ ರೀತಿ ಕ್ವಶನ್ಸ್ಗಳು ಅಂತೇಳಿ ಕೀ ಆನ್ಸರ್ಸ್ಗಳನ್ನು ನೋಡ್ಕೊಂತ ಹೋಗೋಣ. ಸೊ ಕೆಲವೊಂದು ಸಲ ಆ ಕಡೆ ಈ ಕಡೆ 1 ಮಾರ್ಕ್ದಲ್ಲಿ ಸ್ವಲ್ಪ ಸಮಸ್ಯೆ ಆಗಿರಬಹುದು, ಕೆಲವು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಉಂಟಾಗಿರಬಹುದು. ಸೊ ಹಾಗಾಗಿ ಆ ಕ್ಲಾರಿಟಿಯನ್ನು ಕೊಟ್ಟು ಬಿಡುವಂತಹ ಕೆಲಸವನ್ನು ಮಾಡೋಣ. 2 ಮಾರ್ಕ್ಸ್ 6 ಮಾರ್ಕ್ಸ್ 2 ಮಾರ್ಕ್ಸ್ 4 ಮಾರ್ಕ್ಸ್ 8 ಮಾರ್ಕ್ಸ್ ಐ ಹೋಪ್ ದೇರ್ ವಾಸ್ ನೋ ಎನಿ ಪ್ರಾಬ್ಲಮ್, ಬಟ್ ಜಸ್ಟ್ 1 ಮಾರ್ಕ್ನಲ್ಲಿ ಒಂದು ಸ್ವಲ್ಪ ಸಮಸ್ಯೆ. ಸೊ ನೋಡೋಕಂತ ಹೋಗೋಣ. ಇಲ್ಲಿ ಕನ್ನಡ ಮೀಡಿಯಮಲ್ಲಿ ತೊಗೊಂಡ್ಬರ್ತಾ ಇದ್ದೀನಿ, ಇದಾದ ನಂತರ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ಸಪ್ರೇಟ್ ಆಗಿ ಬರ್ತದೆ. ಸೊ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋದಾದರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನೋಡೋದಾದರೆ, ಫಸ್ಟ್ ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಉನ್ನತ ನಿರ್ವಹಣೆಯು ಡ್ಯಾಶ್ ರವರನ್ನು ಒಳಗೊಂಡಿದೆ. ಸೊ ಉನ್ನತ ನಿರ್ವಹಣೆಯು ಯಾರನ್ನ ಒಳಗೊಂಡಿರ್ತದಪ್ಪ ಅಂದರೆ ಎ ಅಧ್ಯಕ್ಷ, ಬಿ ವ್ಯವಸ್ಥಾಪಕರು, ಸಿ ವಿಭಾಗ ಮುಖ್ಯಸ್ಥರು, ಡಿ ಮೇಲ್ವಿಚಾರಕರು. ಇಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಅಧ್ಯಕ್ಷ ಆಗ್ತದೆ ಸ್ನೇಹಿತರೆ. ವ್ಯವಸ್ಥಾಪಕರಾಗಿರಬಹುದು, ವಿಭಾಗ ಮುಖ್ಯಸ್ಥರಾಗಿರಬಹುದು, ಮೇಲ್ವಿಚಾರಕರಾಗಿರಬಹುದು, ಇವರೆಲ್ಲರೂ ಕೂಡ ಮಧ್ಯಮ ಹಂತದಲ್ಲಿ, ವ್ಯವಸ್ಥಾಪಕರು ಮತ್ತು ವಿಭಾಗ ಮುಖ್ಯಸ್ಥರು ಮಧ್ಯಮ ಹಂತದಲ್ಲಿ ಬರ್ತಾರೆ, ಮೇಲ್ವಿಚಾರಕರು ಕೆಳ ಹಂತದಲ್ಲಿ ಬರ್ತಾರೆ. ಸೊ 3 ಹಂತ: ಉನ್ನತ, ಮಧ್ಯಮ, ಕೆಳ ಹಂತ. ಉನ್ನತ ನಿರ್ವಹಣೆಯಲ್ಲಿ ಬರೋರು ಯಾರಪ್ಪ ಅಂದರೆ ಅಧ್ಯಕ್ಷರು. ವೆರಿ ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ಕ್ವಶನ್. ಸೊ ಅದಾದ ನಂತರ ಕಮಿಂಗ್ ಟು ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಕ್ವಶನ್ ನಂಬರ್ 2 ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು. ಈ ಕೆಳಗಿನವುಗಳಲ್ಲಿ ಯಾವುದು ವೈಜ್ಞಾನಿಕ ಕಾರ್ಯ ಅಧ್ಯಯನದ ತಂತ್ರ? ಈ ವೈಜ್ಞಾನಿಕ ನಿರ್ವಹಣೆಯನ್ನು ಕೊಟ್ಟವರು FW ಟೇಲರ್ ಅವರು. ಸೊ ವೈಜ್ಞಾನಿಕ ನಿರ್ವಹಣೆಯ ತಂತ್ರಗಳನ್ನು ಕೊಟ್ಟಿದ್ದಾರೆ ಅವರು. ಸಮಯ ಅಧ್ಯಯನ, ಚಲನೆ ಅಧ್ಯಯನ, ಆಯಾಸ ಅಧ್ಯಯನ, ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಅಂತೇಳಿ ಈ ರೀತಿ ಕೆಲವು ಅಧ್ಯಯನಗಳನ್ನು ಕೊಟ್ಟಾರೆ. ಹಾಗಾಗಿ ಇಲ್ಲಿ 4 ಅಧ್ಯಯನಗಳಲ್ಲಿ ಅವರು ಕೊಟ್ಟಿರುವಂಥದ್ದು ಯಾವುದಪ್ಪ ಅಂದರೆ ಸಮಯ ಅಧ್ಯಯನ. ಸೊ ಇಲ್ಲಿ ಸರಿಯಾದ ಆನ್ಸರ್ ಸಮಯ ಅಧ್ಯಯನ. ಪರಿಸರ ಅಧ್ಯಯನ ಎಲ್ಲೂ ನೋಡಲ್ಲ. ಮಾನಸಿಕ ಅಧ್ಯಯನ ಕೂಡ ಅಲ್ಲ. ಕೆಲವೊಬ್ರು ಮಾನಸಿಕ ಅಧ್ಯಯನ ಅಂತ ಅನ್ಕೊಳ್ಬಹುದು. ಮಾನಸಿಕ ಕ್ರಾಂತಿ ಅಂತದ, ಅದು FW ಟೇಲರ್ ಅವರು ಕೊಟ್ಟಿರೋದು. ಅದು ವೈಜ್ಞಾನಿಕ ನಿರ್ವಹಣೆಯಲ್ಲೇ ಬರುವಂಥದ್ದು, ಬಟ್ ಅದು ಮಾನಸಿಕ ಕ್ರಾಂತಿ, ಇದು ಮಾನಸಿಕ ಅಧ್ಯಯನ. ಹಾಗಾಗಿ ಇದು ಕೂಡ ಅಲ್ಲ, ನಿರ್ವಹಣೆಯ ಅಧ್ಯಯನ ಕೂಡ ಅಲ್ಲ. ಈಗ ಸರಿಯಾದ ಆನ್ಸರ್ ಸಮಯ ಅಧ್ಯಯನ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಯೋಜನೆಯ ವಿಧವಾಗಿದೆ? ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗಿರಬಹುದು. ಅಗೇನ್ ಮಲ್ಟಿಪಲ್ ಚಾಯ್ಸ್ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿ ಬಂದಿರಬಹುದು ಕೆಲವೊಬ್ಬರಿಗೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಯೋಜನೆಯಪ್ಪ ಅಂದರೆ ಉದ್ದೇಶಗಳು, ವಿಧಾನ, ಕಾರ್ಯತಂತ್ರ, ಮುಂಗಡ ಪತ್ರ. ಇಲ್ಲಿ ಒಂದು ನೆನ್ಪಿಟ್ಟುಕೊಳ್ಳ್ರಿ, ವೆರಿ ಸಿಂಪಲ್. ಇದನ್ನು ನಾವು ಕೆಲವೊಂದ್ಸಲ ಸಾಲ್ವ್ ಮಾಡ್ಕೊಂಡು ಮಾಡಿದ್ದೀವಿ. ಮುಂಗಡ ಪತ್ರ ಅನ್ನೋದು ಏಕ ಬಳಕೆಯಲ್ಲಿ ಬರುವಂಥದ್ದು, ಎವ್ರಿ ಇಯರ್ ಮಾಡ್ತೀವಿ ರಿಪಿಟೇಟಿವ್ ಆಗಿ, ಅದು ಕಂಟಿನ್ಯೂಸ್ ಆಗಿ ಹೋಗದೇ ಇರುವಂಥದ್ದು. ಸ್ಥಾಯಿ ಅಂದರೆ ಏನು? ನಿರಂತರವಾಗಿ ನಡೆಯುವುದು. ಓಕೆ, ನಿರಂತರವಾಗಿ ನಡೆಯುವಂತಹ ಯೋಜನೆಗೆ ಸ್ಥಾಯಿ ಯೋಜನೆ, ಕಂಟಿನ್ಯೂಸ್ ಅಂತ ಕರಿತೀವಿ. ಮುಂಗಡ ಪತ್ರದ ಒಂದ್ಸಲ ಆಗ್ತದೆ, ಮುಗಿತು, ಎವ್ರಿ ಇಯರ್ ಚೇಂಜ್ ಹಾಕೊಂತಿರ್ತದೆ, ಸೊ ಸ್ಥಾಯಿ ಆಗಂಗಿಲ್ಲ. ಅದಾದ ನಂತರ ಕಾರ್ಯತಂತ್ರ ಎರಡರಲ್ಲೂ ಬರಂಗಿಲ್ಲ, ಅದು ಸ್ಥಾಯಿನೂ ಅಲ್ಲ, ಏಕ ಬಳಕೆನೂ ಅಲ್ಲ. ನಿಮ್ಮ NCERT ಬುಕ್ ನೋಡಿದಾಗ ನಿಮಗೆ ಗೊತ್ತಾಗ್ತದ. ಸೊ ಎರಡು ಉಳಿದು ಇಲ್ಲಿ ಒಂದು ಉದ್ದೇಶಗಳು ಮತ್ತು ವಿಧಾನ. ಉದ್ದೇಶಗಳು ಕೂಡ ಏಕ ಬಳಕೆ, ಬಿಕಾಸ್ ಒಂದು ಕೆಲಸ ಮಾಡಬೇಕಾದ್ರೆ ಆ ಉದ್ದೇಶವನ್ನ ಈಡೇರಿಸಿದಾಗ ಅದರ ಒಂದು ಯೋಜನೆ ಮುಗೀತು. ಫಾರ್ ಎಕ್ಸಾಂಪಲ್ ನಾವು ಒಂದು ಪ್ಲಾನ್ ಮಾಡಿದ್ವಿ ನಿನ್ನೆ, ಟಾಪ್ 5 ಟಾಪ್ 6 ಅಂತ ಈ ರೀತಿ ಕ್ವಶನ್ಸ್. ಯಾಕೆ ಮಾಡಿದ್ವಿ? ಒಂದು ಉದ್ದೇಶ ಇತ್ತು, ಏನೋ ಬಿಸ್ನೆಸ್ಲಿ ಪೇಪರ್ ಬರೀಬೇಕು ಅಂತ. ಈಗ ನಾಳೆ ಇದೇ ಕ್ವಶನ್ಸ್ಗಳನ್ನ ಉದ್ದೇಶ ಇಟ್ಕೋತೀವಿ? ಇಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಏನಾಗ್ತಾ ಇದೆ, ನಾವೇನು ಮಾಡ್ತೀವಪ್ಪ ಅಂದರೆ ಉದ್ದೇಶಗಳು ಕೂಡ ಏಕ ಬಳಕೆಯಲ್ಲಿ ಬರುವಂಥದ್ದು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳೋದಾದರೆ ವಿಧಾನ. ಸೊ ಕರೆಕ್ಟ್ ಆನ್ಸರ್ ಈಸ್ ವಿಧಾನ. ಅರ್ಥ ಆಯ್ತಾ? ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. 4ನೇ ಕ್ವಶನ್. ಇದು ಕೂಡ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಕೆಲವೊಬ್ಬರಿಗೆ. ಒಂದು ಕಂಪನಿಯ ನೋಂದಾಯಿತ ಕಚೇರಿಯು ದೆಹಲಿಯಲ್ಲಿದ್ದು, ನೋಂದಾಯಿತ ಕಚೇರಿಯಲ್ಲಿದೆ ದೆಹಲಿಯಲ್ಲಿದೆ. ಉತ್ಪಾದನಾ ಘಟಕ ಗುರ್ಗಾಂವ್ನಲ್ಲಿ. ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ನ ಮಾರ್ಕ್ ಮಾಡ್ತೀನಿ ಇಲ್ಲಿ. ನೋಂದಾಯಿತ ಕಚೇರಿ ದೆಹಲಿಯಲ್ಲಿದೆ, ಉತ್ಪಾದನಾ ಘಟಕ ಗುರ್ಗಾಂವ್ದಲ್ಲಿದೆ, ಆಮೇಲೆ ಮಾರಾಟ ಪ್ರಕ್ರಿಯೆ ಮತ್ತು ಮಾರಾಟ ವಿಭಾಗಗಳು ಫರೀದಾಬಾದಲ್ಲಿ ಇರುತ್ತವೆ. ಸೊ 3 ಊರುಗಳ ಹೆಸರನ್ನ ಬರೆದಾರ ಅವರಲ್ಲಿ. ಒಂದು ದೆಹಲಿ, ಮತ್ತೊಂದು ಗುರ್ಗಾಂವ್, ಮತ್ತೊಂದು ಫರೀದಾಬಾದ್. ಸೊ ಈ ರೀತಿ 3 ಬೇರೆ ಬೇರೆ ಘಟಕಗಳು. ಒಂದು ದೆಹಲಿಯಲ್ಲಿ ನೋಂದಾಯಿತ ಕಚೇರಿ, ಉತ್ಪಾದನಾ ಘಟಕ ಗುರ್ಗಾಂವ್, ಮಾರಾಟ ಪ್ರಕ್ರಿಯೆ ವಿಭಾಗ ಫರೀದಾಬಾದ್. ಈ ಕಂಪನಿಯು ಗ್ರಾಹಕ ಉತ್ಪನ್ನಗಳನ್ನು ಉತ್ಪಾದಿಸುತ್ತವೆ, ಗ್ರಾಹಕ ಉತ್ಪನ್ನ ಉತ್ಪಾದನೆ ಮಾಡ್ತಾ ಇದೆ. ಹಾಗಾಗಿ ಅದರ ಗುರಿಯನ್ನು ಸಾಧಿಸಲು ಯಾವ ರೀತಿಯ ಸಂಘಟನಾ ರಚನೆಯನ್ನು ಅಳವಡಿಸಿಕೊಳ್ಳುತ್ತವೆ ಅಂತ ಕೇಳಕತ್ತಾರ ಅವರು. ಸೊ ಇಲ್ಲಿ ವೆರಿ ಸಿಂಪಲ್ ಏನಪ್ಪಾ ಅಂದರೆ ಪಾಯಿಂಟ್
ಈ ಅನೌಪಚಾರಿಕ ಮತ್ತು ಔಪಚಾರಿಕ ಎಲ್ಲೂ ಬರಲ್ಲ. 100% ಅದು ಕಾರ್ಯಾತ್ಮಕ ಅಥವಾ ವಿಭಾಗೀಯ ಆಗಿರಬೇಕು. ಇನ್ನೂ ಕೂಡ ಕೆಲವೊಂದು ಡೌಟ್ಸ್ ಅದ ಇಲ್ಲಿ. ಕೆಲವೊಬ್ಬರು ಕಾರ್ಯಾತ್ಮಕ ರಚನೆ ಅಂತ ಹೇಳ್ತಾರೆ, ಕೆಲವೊಬ್ಬರು ವಿಭಾಗೀಯ ರಚನೆ ಅಂತ ಹೇಳ್ತಾರೆ. ನಾನು ಮೊಟ್ಟ ಮೊದಲನೇ ಬಾರಿಗೆ ಈ ಕ್ವಶನ್ ನೋಡಿಕೊಂಡಾಗ ನನಗನ್ನಿಸೋದು ಕೂಡ ಕಾರ್ಯಾತ್ಮಕ ರಚನೆ. ಬಟ್ ಯಾಕೋ ಈಗ ನನ್ನ ಒಂದು ಮನಸ್ಥಿತಿ, ನನ್ನ ಫೀಲಿಂಗ್ ಚೇಂಜ್ ಆಗ್ತದೆ. ನನಗೆ ಇದು ಅನ್ನಿಸ್ತಾ ಇರೋದು ಯಾವುದಪ್ಪ ಅಂದರೆ, ಐ ಆಮ್ ಥಿಂಕಿಂಗ್ ಇಟ್ ಆ್ಯಸ್ ವಿಭಾಗೀಯ ರಚನೆ, ಡಿವಿಷನಲ್ ಸ್ಟ್ರಕ್ಚರ್ ಆಗಬಹುದು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಬಟ್ ಸ್ಟಿಲ್ ನೋಡೋಣ ಏನಾಗ್ತದೆ ಅಂತ. ಬಿಕಾಸ್ ಐ ಆಮ್ ಆಲ್ಸೋ ಇನ್ ಡೌಟ್. 50-50 ಕಾರ್ಯಾತ್ಮಕನೂ ಆಗ್ಬೋದು, ವಿಭಾಗೀಯನೂ ಆಗ್ಬೋದು. ಯಾಕೆ ವಿಭಾಗೀಯ ಅಂತ ಹೇಳ್ತಾ ಇದ್ದಾರಪ್ಪ ಅಂದರೆ, ಬಿಕಾಸ್ ಗುರುಗಾಂವ್ನಲ್ಲಿ ಒಂದು, ಫರೀದಾಬಾದ್ನಲ್ಲಿ, ದೆಹಲಿಯಲ್ಲಿ ಈ ರೀತಿ ಬೇರೆ ಬೇರೆ ಘಟಕಗಳನ್ನು ಸ್ಥಾಪನೆ ಮಾಡೋದ್ರಿಂದ ಅದು ವಿಭಾಗೀಯ ರಚನೆ ಆಗಬಹುದು ಅಂತೇಳಿ ಕೆಲವೊಬ್ಬರ ಅಭಿಪ್ರಾಯ. ಇಸ್ ಇಟ್ ಕ್ಲಿಯರ್? ಅದಾದ ನಂತರ ಕಾರ್ಯಾತ್ಮಕ ಯಾಕೆ ಆಗಬಹುದಪ್ಪ ಅಂದರೆ, ಬಿಕಾಸ್ ಅಲ್ಲಿ ಉತ್ಪಾದನೆ ಒಂದು ಕಡೆ ಆಗ್ತಾ ಇದೆ, ಮಾರಾಟ ಆಗ್ತಾ ಇದೆ. ಸೊ ಉತ್ಪಾದನಾ ಒಂದು ಸಂಘಟನೆ, ಆಮೇಲೆ ಈ ಕಡೆ ಯಾವುದೋ ಮಾರಾಟ ಪ್ರಕ್ರಿಯೆಯ ಒಂದು ಸಂಘಟನೆ. ಸೊ ಈ ರೀತಿ ಕಾರ್ಯಗಳ ಮೇಲೆ ಅವರು ಬೇರೆ ಬೇರೆ ಕೆಲಸ ಮಾಡ್ತಾರೆ. ಒಂದು ಕಡೆ ಉತ್ಪಾದನೆ ಕೆಲಸ ಮಾಡಕತ್ತಾರೆ, ಒಂದು ಕಡೆ ಮಾರಾಟ ಕೆಲಸ ಮಾಡಕತ್ತಾರೆ. ಸೊ ಹಾಗಾಗಿ ಅದು ಉತ್ಪಾದನಾ ಮತ್ತು ಮಾರಾಟ ಮಾಡ್ತಾ ಇರೋದ್ರಿಂದ ಎರಡೂ ಕಾರ್ಯಗಳಾಗಿರೋದ್ರಿಂದ ಅದು ಕಾರ್ಯಾತ್ಮಕ ರಚನೆ ಅಂತಲೂ ನಮಗೆ ಅನಿಸಬಹುದು. ಹಾಗಾಗಿ ನನ್ನ ಅಭಿಪ್ರಾಯ ಎರಡೂ ಆಗಬಹುದು. ಬಟ್ ಸ್ಟಿಲ್ ಮೆಜಾರಿಟಿ ಎಲ್ಲರೂ ಹೇಳ್ತಾ ಇರೋದು ವಿಭಾಗೀಯ ರಚನೆ. ಸೊ ದಿಸ್ ಕ್ವಶನ್ ಈಸ್ ಇನ್ ಹೋಲ್ಡ್. ಇದನ್ನು ನೋಡುವ ಏನಾಗ್ತದ ಅಂತ. ಅದಾದ ನಂತರ 5ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಾಳಿಕೆ ಬಾರದ ಉತ್ಪನ್ನಗಳು? ಸೊ ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಾಳಿಕೆ ಬಾರದ ಉತ್ಪನ್ನ? ವೆರಿ ಸಿಂಪಲ್, ವೆರಿ ಇಂಪಾರ್ಟೆಂಟ್. ಬಾರದ ಅನ್ನೋದು ಓಡದ ಬರುವ ಅಂತಲ್ಲ, ದೀರ್ಘ ಬಾಳಿಕೆ ಬಾರದ ಉತ್ಪನ್ನ. ಯಾವುದು ದೀರ್ಘ ಬಾಳಿಕೆ ಬರಂಗಿಲ್ಲ, ಯಾವುದು ದೊಡ್ಡ ಅವಧಿಗೆ ಬರೋದಿಲ್ಲ. ರೇಡಿಯೋ ಒಂದ್ಸಲ ತಂದ್ರೆ 4-5 ವರ್ಷ ಬರ್ತದೆ. ರೆಫ್ರಿಜರೇಟರ್ ಕೂಡ ಬಹಳಷ್ಟು ವರ್ಷ ಬರ್ತದೆ. ಬೈಸಿಕಲ್ ಕೂಡ ಬಹಳಷ್ಟು ವರ್ಷ ಬರ್ತದೆ. ಟೂತ್ ಪೇಸ್ಟ್ ಭಾಳ ಅಂದ್ರೆ 1 ವಾರ, 15 ದಿನ, ಭಾಳ ಅಂದ್ರೆ 1 ತಿಂಗಳು, ಅದಕ್ಕಿಂತ ಜಾಸ್ತಿ ಅದು ಬರಲ್ಲ. ಸೊ ಹಾಗಾಗಿ ದೀರ್ಘ ಬಾಳಿಕೆ ಬಾರದ ಉತ್ಪನ್ನ ಟೂತ್ ಪೇಸ್ಟ್. ಸೊ ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಈ ಕ್ವಶನಲ್ಲಿ ಸಮಸ್ಯೆ ಬರ್ತಾ ಇರೋದು 4ನೇ ಕ್ವಶನ್ನಲ್ಲಿ ಮಾತ್ರ. ಅದು ಬಿಟ್ಟರೆ ಯಾವುದೂ ಮಲ್ಟಿಪಲ್ ಚಾಯ್ಸ್ ಡಿಫ್ರೆಂಟ್ ಇಲ್ಲ, ಎಲ್ಲವೂ ಕೂಡ ಈಸಿ ಆಗಿರುವಂತಹ ಕ್ವಶನ್. ಈಗ ನಾನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಬರೋದಾದರೆ ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ಕೂಡ ವೆರಿ ಈಸಿ. ಒಬ್ಬ ಅಧಿಕಾರಿಯು ಒಬ್ಬ ಡ್ಯಾಶ್ ಇಂದ ಆದೇಶಗಳನ್ನು ಪಡೆದುಕೊಳ್ಳಬೇಕು. ಅಧೀನ ಅಧಿಕಾರಿ ಅಂದರೆ ಕೆಳಗಡೆ ಇರುವಂಥ ಅಧಿಕಾರಿ. ನಾನು ಅಧೀನ ಅಧಿಕಾರಿ ಅಂತ ಅಂದ್ಕೊಂಡಾಗ ನಾನು ಯಾರ ಕಡೆಯಿಂದ ಆದೇಶ ಪಡೆಯಬೇಕು? ನನಗಿಂತ ಮೇಲೆ ಇರೋರು, ಮೇಲೆ. ಸೊ ಮೇಲೆ ಅಂದಾಗ ಇಲ್ಲಿ ಆನ್ಸರ್ ಯಾವುದಾಗ್ತದೆ? ಮೇಲಧಿಕಾರಿ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನಂಬರ್ 7. ನೀತಿಗಳು ಡ್ಯಾಶ್ ಹೇಳಿಕೆಗಳಾಗಿದ್ದು. ನೀತಿ ಅದು ಯಾವುದ್ರ ಹೇಳಿಕೆ ಆಗುವಂತ ವೆರಿ ಸಿಂಪಲ್ ಆನ್ಸರ್ ನಿಮಗೆ ಸಿಗ್ಬೋದು ಇಲ್ಲಿ. ಜಸ್ಟ್ ಒಂದು ನಾಲೆಜ್ ಮೇಲೆ, ಕಾಮನ್ ಸೆನ್ಸ್ ಮೇಲೆ ಹೇಳಿಕೆ ಅಂದಾಗ 2 ರೀತಿ, ಒಂದು ನಿರ್ದಿಷ್ಟ ಹೇಳಿಕೆ ಮತ್ತೊಂದು ಸಾಮಾನ್ಯ ಹೇಳಿಕೆ. ಅಲ್ಲಿ ನಮಗೆ ವರ್ಡ್ ಒಂದೇ ಕಾಣ್ತಾ ಇದೆ, ಯಾವುದೋ ಸಾಮಾನ್ಯ ಮಾತ್ರ ಕಾಣ್ತಾ ಇದೆ. ಹಾಗಾಗಿ ನಿರ್ದಿಷ್ಟ ಹೇಳಿಕೆ ಅಲ್ಲ, ಅದು ಸಾಮಾನ್ಯ ಹೇಳಿಕೆ ಆಗಿದ್ದು ಸಾಮಾನ್ಯ ಹೇಳಿಕೆಗಳು. ಅದಾದ ನಂತರ ಕಮಿಂಗ್ ಟು ಕ್ವಶನ್ ನಂಬರ್ 8ನಲ್ಲಿ ಏನದ? ಡ್ಯಾಶ್ ಎಂದರೆ ಸಂಸ್ಥೆಯಲ್ಲಿ ಜನರನ್ನು ಉತ್ತೇಜಿಸಲು ಉಪಯೋಗಿಸುವ ತಂತ್ರ. ಯಾರ್ಯಾರು ನಾನು ಮಾಡಲ್ ಕ್ವಶನ್ ಪೇಪರ್ ಕಳಿಸಿದ್ನಿ, ಎಷ್ಟೋ ಜನರಿಗೆ ಆ ಮಾಡಲ್ ಕ್ವಶನ್ ಪೇಪರಲ್ಲಿ ಕ್ವಶನ್ ಕೂಡ ಇತ್ತು. ಡ್ಯಾಶ್ ಎಂದರೆ ಸಂಸ್ಥೆ ಜನರನ್ನು ಉತ್ತೇಜಿಸಲು ಉಪಯೋಗಿಸುವ ತಂತ್ರ ಯಾವುದಪ್ಪ ಅಂದರೆ ಪ್ರೇರಕ ಅಂತ ಕರಿತೀವಿ. ಪ್ರೇರಕ ಅನ್ನೋದು ಒಂದು ತಂತ್ರ ಆಗಿರ್ತದೆ. ಪ್ರೇರೇಪಣೆ ಮತ್ತು ಪ್ರೇರಕ ಅಂತ ಕೊಟ್ಟು ಕನ್ಫ್ಯೂಸ್ ಮಾಡಿದ್ರು. ಬಟ್ ಇಲ್ಲಿ ಕನ್ಫ್ಯೂಷನ್ ಇಲ್ಲ. ಬಿಕಾಸ್ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಡೈರೆಕ್ಟ್ ಇಲ್ಲಿ ಒಂದೇ ವರ್ಡ್ ಕೊಟ್ಟಾರ ಅವರು. ಇಲ್ಲದ ನೋಡ್ರಿ, ಯಾವುದು? ಪ್ರೇರಕ. ಸೊ ಕರೆಕ್ಟ್ ಆನ್ಸರ್ ಈಸ್ ಪ್ರೇರಕ. ಇಸ್ ಇಟ್ ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 9. ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಬೇಕಾಗಿರುವ ಹಣವನ್ನು ಡ್ಯಾಶ್ ಎಂದು ಕರೆಯುತ್ತಾ. ವ್ಯವಹಾರಕ್ಕಾಗಿ ನಿಮಗೆ ಹಣ ಬೇಕು. ಸೊ ವೆರಿ ಸಿಂಪಲ್, ಅದು ಯಾವುದು? ವ್ಯವಹಾರದ ಹಣಕಾಸು. ಈಗ ಯಾವ್ಯಾವ ಹೋದು ನೋಡ್ರಿ, ವ್ಯವಹಾರ ಹಣಕಾಸು ಹೋಯ್ತು, ಸಾಮಾನ್ಯ ಹೋಯ್ತು, ಮೇಲಧಿಕಾರಿ ಆಯಿತು, ಪ್ರೇರಕ ಆಯಿತು. ಇನ್ನು ಉಳಿದಿರೋದು 2 ಆಪ್ಷನ್, ಒಂದು ಸೋಡಿ ನೀಡುವುದು, ಮತ್ತೊಂದು ರಿಯಾಯಿತಿ. ಇಲ್ಲಿಯೂ ಕೂಡ ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಮಲ್ಟಿಪಲ್ ಚಾಯ್ಸ್ನಲ್ಲಿಯೂ ಒಂದು ಕ್ವಶನ್ ಡೌಟ್ ಅದ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿಯೂ ಕೂಡ ಅದೇ ರೀತಿ ಆಗ್ತಾ ಇದೆ. 10ನೇ ಕ್ವಶನ್ ಅನ್ನು ನೋಡ್ರಿ, ನೀವು ಅಬ್ಸರ್ವ್ ಮಾಡಬೇಕಾಗಿರೋ ಕ್ವಶನ್ ಇಲ್ಲಿ ಯಾವುದೋ ಕ್ವಶನ್ ನಂಬರ್ 10. ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೀಡುವುದು. ಕೊಟ್ಟಿರುವಂತಹ ಬೆಲೆಗಿಂತ ಕಡಿಮೆ ಬೆಲೆ ಅಂದರೆ 10 ರೂಪಾಯಿ ಬೆಲೆಯನ್ನು ನಾನು 8 ರೂಪಾಯಿಗೆ ಮಾರಿದಾಗ ಅದೇನಾಗ್ತದಪ್ಪ ಅಂದರೆ ಅದು ರಿಯಾಯಿತಿ ಆಗ್ತದೆ ವಿದ್ಯಾರ್ಥಿಗಳೇ. ಎಷ್ಟೋ ಜನ ಸೋಡಿ ಅಂತ ಕೂಡ ಕರಿತಾ ಇದ್ದೀರಿ. ಸೋಡಿ ಬೇರೆ, ರಿಯಾಯಿತಿ ಬೇರೆ. ಆಲ್ಮೋಸ್ಟ್ 90% ಎರಡೂ ಅರ್ಥ ಒಂದೇ ಆಗಿರುತ್ತೆ. ಬಟ್ 10% ಆ ಕಡೆ ಈ ಕಡೆ ಅರ್ಥ ಬೇರೆ ಅದ. ರಿಯಾಯಿತಿ ಅಂದಾಗ ಕಡಿಮೆ ಬೆಲೆಯನ್ನು ತೆಗೆದುಕೊಳ್ಳೋದಕ್ಕೆ ರಿಯಾಯಿತಿ ಅಂತ ಕರಿತೀವಿ. ಸೋಡಿ ಅಂದಾಗ ಏನಾಗ್ತದಪ್ಪ ಅಂದರೆ ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ರಿಬೇಟ್ ಅಂತ ಕರಿತೀವಿ. ರಿಬೇಟ್ ಇಸ್ ನಥಿಂಗ್ ಬಟ್ ಈ ಕೂಪನ್ಸ್ ಎಲ್ಲ ಕೊಡ್ತಾರಲ್ಲ ನಿಮಗೆ, ಈ ಟ್ರೆಂಡ್ಸ್ಗಳಲ್ಲಿ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿ ಕೂಪನ್ಸ್ಗಳನ್ನು ಕೊಟ್ಟು, ಸರ್ ನೀವು ಈ ರೀತಿ ಕಾರ್ಡನ್ನು ಯೂಸ್ ಮಾಡ್ಕೊಂಡು ಇನ್ನೂ 2,000 ಎಕ್ಸ್ಟ್ರಾ ಖರೀದಿ ಮಾಡ್ಬೋದು, ಅಥವಾ ಈ ರೀತಿ ನೀವು ಇನ್ನೂ ವಸ್ತುಗಳನ್ನು ತೆಗೆದುಕೊಳ್ಳಬಹುದು ಅಂತ ಏನು ಕರಿತಾರಲ್ಲ, ಅದಕ್ಕೆ ನಾವು ರಿಬೇಟ್ ಅಂತ ಕರಿತೀವಿ. ಸೋಡಿ ನೀಡುವುದು ಅಂತ ಕರಿತೀವಿ.
ಸೊ ಹಾಗಾಗಿ ಇದು ಸೋಡಿ ಅಲ್ಲ, ಬಿಕಾಸ್ ಇಲ್ಲಿ ಯಾವುದೇ ರೀತಿ ನಿಮಗೆ ಅವರು ಇದು ಕೊಡ್ತಾ ಇಲ್ಲ. ಅವರು ಬೆಲೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ, ಬೆಲೆಗಿಂತ ಕಡಿಮೆ ಬೆಲೆ. ಸೊ ಅಂದಾಗ ಅದು ಯಾವುದಾಗಬೇಕು, ರಿಯಾಯಿತಿ ಅಂತೇಳಿ ನಮ್ಮ ಒಂದು ಅಭಿಪ್ರಾಯ, ರಿಯಾಯಿತಿ ಆಗಬಹುದು. ಓಕೆ, ಅದಾದ ನಂತರ ಕಮಿಂಗ್ ಟು ಕ್ವಶನ್ ನಂಬರ್ 11, ಮ್ಯಾಚ್ ದಿ ಫಾಲೋವಿಂಗ್ ವಾಸ್ ವೆರಿ ಈಸಿ. ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲ. ಮಲ್ಟಿಪಲ್ ಚಾಯ್ಸ್ನಲ್ಲಿ ಒಂದು, ಫಿಲ್ ಇನ್ ದ ಬ್ಲಾಂಕ್ಸ್ನಲ್ಲಿ ಒಂದು ಕನ್ಫ್ಯೂಸ್ ಆಗಿರೋದು, ಬಟ್ ಮ್ಯಾಚ್ ದಿ ಫಾಲೋವಿಂಗ್ ಯಾವುದು ಕನ್ಫ್ಯೂಷನ್ಸ್ ಇಲ್ಲ. ಉಪಭೋಗದ ಹವ್ಯಾಸ ಅಂತ ಕರಿತೀವಿ. ಉಪಭೋಗದ ಹವ್ಯಾಸ ಯಾವುದಕ್ಕೆ ಮ್ಯಾಚ್ ಆಗ್ತದಪ್ಪ ಅಂದರೆ ನಿಮ್ಮ ಸಾಮಾಜಿಕ ಪರಿಸರದ ಮೂಲಾಂಶ. ಇದು ಸಾಮಾಜಿಕ ಒಂದು ಪ್ರವೃತ್ತಿ, ಸಾಮಾಜಿಕದಲ್ಲಿ ಬರುವಂಥ ಒಂದು ಟ್ರೆಂಡ್. ಅಧಿಕಾರವನ್ನು ಪ್ರತಿನಿಯೋಜಿಸುವುದು. ಅಧಿಕಾರ ಪ್ರತಿನಿಯೋಜನೆ ಅನ್ನೋದೇನು? ವಿಕೇಂದ್ರೀಕರಣನೋ ಕೇಂದ್ರೀಕರಣನೋ? ಕೇಂದ್ರೀಕರಣ ಅಂದರೆ ಅಧಿಕಾರ ಒಬ್ಬರ ಹತ್ರನೇ ಇರ್ತದೆ. ವಿಕೇಂದ್ರೀಕರಣ ಅಂದರೆ ಅಧಿಕಾರ ಹಂಚಿಕೆ ಆಗುವುದು. ಹಂಚಿಕೆ ಅಂದ್ರೆ ಪ್ರತಿನಿಯೋಜಿಸುವುದು. ಸೊ ಅಧಿಕಾರ ಹಂಚಿಸುವುದು ಯಾವುದು? ಅಧಿಕಾರ ಪ್ರತಿನಿಯೋಜಿಸುವುದು ವಿಕೇಂದ್ರೀಕರಣ. ಇನ್ನು ನೇಮಕಾತಿಯಲ್ಲಿ ಬರ್ತದಪ್ಪ ಅಂದರೆ ಅದು ಸಿಬ್ಬಂದಿ ನಿರ್ವಹಣೆಯಲ್ಲಿ ಬರುವಂಥದ್ದು, ಸಿಬ್ಬಂದಿ ನಿರ್ವಹಣೆಯ ಭಾಗ ಅಂತ ಕರಿತೀವಿ. ಇನ್ನು ನಿಯಂತ್ರಿಸುವಿಕೆ ಅನ್ನೋದು ಏನಪ್ಪಾ ಅಂದರೆ ಅದು ನಿರ್ವಹಣೆಯ ಕಾರ್ಯ. ಸಾಕಷ್ಟು ಮಾಡೋದು ಕ್ವಶನ್ ಪೇಪರ್ಗಳಲ್ಲಿ ಬಂದದ, ಇದನ್ನು ಮಾಡಿದ್ವಿ ನಾವು. ನಿಯಂತ್ರಿಸುವಿಕೆ ಅನ್ನೋದು ನಿರ್ವಹಣೆಯ ಕಾರ್ಯ ಅಂತ ಕರಿತೀವಿ. ಅದಾದ ನಂತರ ಮುದ್ರೆ ಹಾಕುವಿಕೆಯಲ್ಲಿ ವೆರಿ ಸಿಂಪಲ್, ಎರಡು ಆಪ್ಷನ್ ಉಳ್ಳದು, ಒಂದು ಕೇಂದ್ರೀಕರಣ ಮತ್ತೊಂದು ಮಾರಾಟ ಪ್ರಕ್ರಿಯೆ. ಮುದ್ರೆ ಹಾಕುವಿಕೆ ಮತ್ತು ಕೇಂದ್ರೀಕರಣಕ್ಕೆ ಯಾವುದೇ ಸಂಬಂಧ ಇಲ್ಲ, ಹಾಗಾಗಿ ಕೇಂದ್ರೀಕರಣ ಸರಿಯಾದ ಉತ್ತರ ಅಲ್ಲ ಯಾವುದಕ್ಕೂ ಕೂಡ. ಸೊ ಲಾಸ್ಟ್ ಆಪ್ಷನ್ ಯಾವುದು? ಮುದ್ರೆ ಹಾಕುವಿಕೆಯಲ್ಲಿ ಬರ್ತದಪ್ಪ ಅಂದರೆ ಮಾರಾಟ ಪ್ರಕ್ರಿಯೆಯ ಒಂದು ಕೆಲಸ. ಮಾರಾಟ ಪ್ರಕ್ರಿಯೆ 8 ಕಾರ್ಯಗಳು ಅಂತೇಳಿ 8 ಮಾರ್ಕ್ಸ್ ಕ್ವಶನ್ ಬರ್ತದೆ, ಅಲ್ಲಿ ಬರ್ತದೆ ಇದು. ಓಕೆ, ಸೊ ಇದಾದ ನಂತರ ಕಮಿಂಗ್ ಟು 1 ಮಾರ್ಕ್ ಕ್ಯಾಟಗರಿ ಆಫ್ ಕ್ವಶನ್ಸ್. ನಿರ್ವಹಣೆಯ ಯಾವುದಾದರೂ ಒಂದು ಸಂಘಟನಾತ್ಮಕ ಉದ್ದೇಶಗಳನ್ನು ತಿಳಿಸಿ. ಇದು ಪ್ರತಿ ವರ್ಷ ಏನಾಗ್ತಾ ಇತ್ತಪ್ಪ ಅಂದ್ರೆ ಈ ಕ್ವಶನ್ 2 ಮಾರ್ಕ್ಸ್ಗಳಲ್ಲಿ ಬರ್ತಾ ಇರುವಂಥ ಕ್ವಶನ್. ಇದು ಯಾವುದಾದ್ರು 2 ಸಂಘಟನಾತ್ಮಕ ಉದ್ದೇಶ ಅಂತೇಳಿ, ಬಟ್ ಈ ಸಲ ಒಂದು ಸಲ ಕೇಳ್ಯಾರ ಅವರು, 1ನೇ ಮಾರ್ಕ್ಸ್ ಕೇಳ್ಯಾರು. ಒಂದು ಸಂಘಟನಾತ್ಮಕ ಉದ್ದೇಶ, ನೀವು 3 ಬರಿಬಹುದು. ಲಾಭ, ಅಸ್ತಿತ್ವ, ಬೆಳವಣಿಗೆ, ಇವು 3 ಕೂಡ ಸಂಘಟನಾತ್ಮಕ ಉದ್ದೇಶ ಆಗಿರ್ತವೆ. ಇನ್ನು 13ನೇ ಕ್ವಶನ್, ನೇಮಕಾತಿ ಎಂದರೇನು? ಇಲ್ಲಿ ಒಂದು ಶಬ್ದ ಬಹಳ ಇಂಪಾರ್ಟೆಂಟ್ ಇದೆ, ಯಾವುದಪ್ಪ ಅಂದ್ರೆ ಸಂಭಾವ್ಯ ಅಭ್ಯರ್ಥಿ ಅಥವಾ ಸಂಭವನೀಯ ಅಭ್ಯರ್ಥಿಗಳನ್ನ ಹುಡುಕುವ ಪ್ರಕ್ರಿಯೆ. ಎಂಥ ಪ್ರಕ್ರಿಯೆ? ನೇಮಕಾತಿ ಅನ್ನೋದು ಒಂದು ಪ್ರಕ್ರಿಯೆ, ಒಂದು ಪ್ರೊಸೆಸ್. ಎಂಥ ಪ್ರಕ್ರಿಯೆಪ್ಪ ಅಂದ್ರೆ ಸಂಭವನೀಯ ಅಭ್ಯರ್ಥಿಗಳು ಅಂದ್ರೆ ಸಂಭಾವ್ಯ ಅಭ್ಯರ್ಥಿಗಳು, ಯಾರು ಎಲಿಜಿಬಲ್ ಪ್ರಾಸ್ಪೆಕ್ಟಿವ್ ಅಂತ ಕರಿತೀವಿ, ಅವರನ್ನ ಹುಡುಕುವಂತ ಕೆಲಸ. ಆಯ್ಕೆ ಯಾರು ಹುಡುಕಿರ್ತೀವಿ ಅದರೊಳಗಡೆ ಅವ್ರಿಗೆ ಪರೀಕ್ಷೆಗಳನ್ನು ಪಾಸಾಗಿ ಉತ್ತೀರ್ಣರಾಗಿ ಬಂದವರನ್ನ ಆಯ್ಕೆ ಮಾಡೋದು, ಅದು ಡಿಫ್ರೆಂಟ್. ಆಯ್ಕೆಗಿಂತ ಮುಂಚೆ ಹಾಕೋದು ನೇಮಕಾತಿ ಹುಡುಕುವಂಥ ಪ್ರಕ್ರಿಯೆ, ಸಂಭಾವ್ಯ ಅಭ್ಯರ್ಥಿಗಳನ್ನು. ಅದಾದ ನಂತರ 14ನೇ ಕ್ವಶನ್ ಕೂಡ ವೆರಿ ಸಿಂಪಲ್, 3 ನಾಯಕತ್ವದ ಶೈಲಿಗಳು ಬರ್ತಾವ್ರಿ. ಸೊ ಒಂದು ನಾಯಕತ್ವ ಶೈಲಿಯನ್ನು ಬರೀಬೇಕು. 3 ಯಾವ್ಯಾವು? ಪ್ರಜಾಪ್ರಭುತ್ವವಾದಿ ನಾಯಕತ್ವ ಶೈಲಿ ಅಂತ ಕರಿತೀವಿ, ನಿರಂಕುಶ ಅಧಿಕಾರಿ ನಾಯಕತ್ವ ಶೈಲಿ. ಅದಾದ ನಂತರ ಮುಕ್ತ ನೀತಿವಾದಿ ಅಂತ ಕರಿತೀವಿ. ಸೊ 3 ನಾಯಕತ್ವ ಶೈಲಿಗಳು ಯಾವುದಾದ್ರೂ ಒಂದು. ಜಸ್ಟ್ ನೇಮನ್ನು ಬರೆದ್ರೆ ಸಾಕು, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸ್ಪ್ಲೇನ್ ಮಾಡಿದ್ರು ಏನು ಸಮಸ್ಯೆ ಇಲ್ಲ, ಜಸ್ಟ್ ಪಾಯಿಂಟ್ಸ್ನ ಬರೆದ್ರೆ ಸಾಕು. ಸೊ 3 ಕ್ವಶನ್ಸ್ ವೆರಿ ಈಸಿ. ಯಾವುದು? 12, 13, 14. ಇನ್ ಕಮಿಂಗ್ ಟು 15th ಕ್ವಶನ್, ಅಗೇನ್ ದೇರ್ ವಾಸ್ ಅ ಬಿಟ್ ಕನ್ಫ್ಯೂಷನ್ ಇನ್ ಕ್ವಶನ್ ನಂಬರ್ 15. 15ನೇ ಕ್ವಶನ್ ಅಲ್ಲಿ ಕೂಡ ಎಷ್ಟೋ ಜನರಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್. ಮಲ್ಟಿಪಲ್ ಚಾಯ್ಸ್ನಲ್ಲಿ ಕಾರ್ಯಾತ್ಮಕನೋ ವಿಭಾಗೀಯನೋ ಅಲ್ಲೊಂದು ಕನ್ಫ್ಯೂಷನ್ ಅದ. ಫಿಲ್ ಇನ್ ದ ಬ್ಲಾಂಕ್ಸ್ನಲ್ಲಿ ಸೋಡಿನೋ ಅಥವಾ ರಿಯಾಯಿತಿನೋ ಅಲ್ಲೊಂದು ಕನ್ಫ್ಯೂಷನ್ ಆಯಿತು. 15ನೇ ಮಲ್ಟಿಪಲ್ ಚಾಯ್ಸ್ 15ನೇ ಕ್ವಶನ್ 1 ಮಾರ್ಕಿನ ಪ್ರಶ್ನೆ. ಇಲ್ಲೇನದಪ್ಪ ಅಂದರೆ ಮಾನ್ಯತಾ ಕಂಪನಿಯು 50 ಲಕ್ಷ ಮೌಲ್ಯದ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲು ಬಯಸಿದೆ. ಮಾನ್ಯತಾ ಕಂಪನಿ ಅದೊಂದು ಕಂಪನಿ, ನೆನಪಿರಲಿ, ಅದು ಯಾರು ವೈಯಕ್ತಿಕವಾದಂಥವ್ರಲ್ಲ, ಅವರು ಒಂದು ಕಂಪನಿ ಅಂದರೆ ಒಂದು ಕಮರ್ಷಿಯಲ್, ಕರೆಕ್ಟಾಗಿ ಒಂದು ವಾಣಿಜ್ಯ ಚಟುವಟಿಕೆ ಮಾಡ್ತಾ ಇರುವಂಥವ್ರು. ಅವ್ರೇನು ಮಾಡ್ತಾ ಇದ್ದಾರಪ್ಪ ಅಂದರೆ 50 ಲಕ್ಷ ಮೌಲ್ಯದ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಬಯಸ್ತಾ ಇದ್ದಾರೆ. ಎಷ್ಟು ರೂಪಾಯಿದು? 50 ಲಕ್ಷ. ಸೊ ಇಲ್ಲಿ ಏನು ಕೇಳಾಕತ್ತಾರ ಕ್ವಶನ್ ಅಂದರೆ ಹಣಕಾಸು ನಿರ್ವಹಣೆಯಲ್ಲಿ ಒಳಗೊಂಡಿರುವ ನಿರ್ಣಯದ ಪ್ರಕಾರ 3 ರೀತಿ ಹಣಕಾಸು ನಿರ್ಣಯ. ಇಲ್ಲಿ ಕ್ಲಿಯರ್ ಹೇಳಕತ್ತ ನಾವು ಫೈನಾನ್ಷಿಯಲ್ ಡಿಸಿಷನ್ಸ್. ದೇರ್ ಆರ್ 3 ಫೈನಾನ್ಷಿಯಲ್ ಡಿಸಿಷನ್ಸ್. 3 ಹಣಕಾಸು ನಿರ್ಣಯ: ಲಾಭಾಂಶ ನಿರ್ಣಯ, ಹೂಡಿಕೆ ನಿರ್ಣಯ, ಆಮೇಲೆ ಹಣ ಒದಗಿಸುವಿಕೆಯ ನಿರ್ಣಯ ಅಂತ ಕರಿತೀವಿ. ಸೊ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಹೂಡಿಕೆ ನಿರ್ಣಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಹೂಡಿಕೆ ನಿರ್ಣಯನೇ ಆಗ್ಬೇಕು, ಬಿಕಾಸ್ ಕ್ಲಿಯರ್ ಹೇಳಕತ್ತ ನಾವು ಏನು ಹಣಕಾಸು ನಿರ್ಣಯ 3 ಹಣಕಾಸು ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಾರ ಅವರು. ಹೂಡಿಕೆ ನಿರ್ಣಯ, ಲಾಭಾಂಶ ಮತ್ತು ಹಣಕಾಸು. ಲಾಭಾಂಶ ಇಲ್ಲಿ ಲಾಭದ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ, ಲಾಭ ವಿತರಣೆ ಎಲ್ಲೂ ಆಗ್ತಾ ಇಲ್ಲ ಕ್ವಶನ್ ಅಲ್ಲಿ. ಹಣಕಾಸು ಒದಗಿಸುವಿಕೆ ಅಂದ್ರೆ ನನ್ನ ಎಲ್ಲಿಂದ ತಗೊಂಡ್ಬರಬೇಕು, ಎರವಲು ನಿಧಿಗಳನ್ನು ತಗೊಂಡ್ಕೊಳ್ಬೇಕು ಅಥವಾ ನನ್ನ ಸ್ವಂತ ನಿಧಿಗಳನ್ನು ಬಳಸಬೇಕು, ಅದಾಗ್ತದೆ. ಹಾಗಾಗಿ ಹೂಡಿಕೆ ನಿರ್ಣಯ, ಹೂಡಿಕೆ ಅಂದಾಗ ದೀರ್ಘಾವಧಿ ಅಲ್ಪಾವಧಿ ಬರಬಹುದು, ಬಂಡವಾಳ ಮುಂಗಡ ಪತ್ರ ನಿರ್ಣಯ ಬರಬಹುದು. ಸೊ ಇದು ಬಂಡವಾಳ ಮುಂಗಡ ಪತ್ರ ನಿರ್ಣಯ ಆಗ್ತದೆ. ನೀವು ಹೂಡಿಕೆ ನಿರ್ಣಯ ಅಂತ ಬರೆದು ನಡೀಬಹುದು ಅಥವಾ ಬಂಡವಾಳ ಮುಂಗಡ ಪತ್ರ ನಿರ್ಣಯ ಅಂತ ಬರೆದ್ರೂ ಸಮಸ್ಯೆ ಇಲ್ಲ ಅಂತೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ.
ಓಕೆ. ಸೊ ಇದು ಹೂಡಿಕೆ ನಿರ್ಣಯ ಆಗ್ತದೆ. ಇನ್ ಕಮಿಂಗ್ ಟು ಕ್ವಶನ್ ನಂಬರ್ 16 ನಲ್ಲಿ ಕೂಡ ಒಂದು ಸ್ವಲ್ಪ ಟ್ವಿಸ್ಟ್ ಅದ, ಹಂಗೇನು ಹೆವಿ ಟ್ವಿಸ್ಟ್ ಅಲ್ಲ, ಅದು ಹೆವಿ ಟ್ವಿಸ್ಟ್ ಅಲ್ಲ, ಒನ್ ಆಫ್ ದಿ ವೆರಿ ಸಿಂಪಲ್. 16ನೇ ಕ್ವಶನ್ ನಾವು ಕೂಡ ಬಹಳಷ್ಟು ಡಿಫ್ರೆಂಟ್ ಟೈಪ್ ಆಫ್ ಗೆಸ್ ನಾವು ಮಾಡಿದ್ವಿ ಅಂದ್ರೆ ಗ್ರಾಹಕ ರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತ ಕೇಳಬಹುದು ಅಂತ ನನ್ನ ಅಭಿಪ್ರಾಯ. ಬಟ್ ಇಲ್ಲಿ ಏನು ಮಾಡ್ಯಾನಪ್ಪ ಅಂದ್ರೆ ಯಾವ ವರ್ಷ ಜಾರಿಗೆ ಬಂತು ನಾವು ಹೇಳ್ಬಿಟ್ಟು ಡೈರೆಕ್ಟ್ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಬಂತು ಅವ ಹೇಳ ಡೈರೆಕ್ಟ್. ನಾವು ಏನು ಮಾಡ್ತಿದ್ವಿ ಯಾವಾಗ ಬಂತು ಅನ್ನೋದನ್ನು ಓದ್ರಪ್ಪ ಇಸ್ವಿ ಕೇಳ್ತಾರೋ, ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೇಳಬಹುದು, ಮ್ಯಾಥ್ಸ್ ಫಾಲೋಯಿಂಗ್ ಕೇಳಬಹುದು ಅಂತ. ಬಟ್ ಇದೇನಾಗುತ್ತೆ 1986ರಲ್ಲಿ ಬಂದದ ನಾವು ಒಪ್ಕೊಳ್ತೀವಿ, ಆದರೆ ಅದು ಯಾವ ವರ್ಷದಲ್ಲಿ ತಿದ್ದುಪಡಿ ಆಯಿತು ಅಂತ ಕೇಳಾಕತ್ತಾರ ಅವರು. ಅದು ಯಾವ ವರ್ಷದಲ್ಲಿ ತಿದ್ದುಪಡಿ ಆಯ್ತಪ್ಪ ಅಂದರೆ 2019ನೇ ಇಸ್ವಿಯಲ್ಲಿ ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಯಿತು. ಈ ಕಂಪನೀಸ್ ಆಕ್ಟ್ ಅದಲ್ಲ, ಕಂಪ್ನಿಗಳ ಕಾಯ್ದೆ, ಅಲ್ಲಿ 2013, ಮೊದಲಿಂದು 1956, ತಿದ್ದುಪಡಿ ಆಗಿದ್ದು 2013. ಆ ರೀತಿ ಈ ಕ್ವಶನ್ ಅದು. ಸೊ 1 ಮಾರ್ಕ್ ಸ್ವಲ್ಪ ಸಮಸ್ಯೆ ಆಗಬಹುದು. ಯಾವುದೂ ಕ್ವಶನ್ ರಿಪೀಟ್ ಆಗಿರುವಂಥ ಕ್ವಶನ್ ಇದು ಅನ್ನಿಸ್ತಾ ಇಲ್ಲ. ಇಲ್ಲಿ ರಿಪೀಟ್ ಆಗಿರುವಂಥ ಕ್ವಶನ್ ಯಾವುದಪ್ಪ ಅಂದರೆ ಈ 16ನೇ ಕ್ವಶನ್ನೂ ಅಲ್ಲ, 15ನೇದು ಅಲ್ಲ, 14ನೇ ಕ್ವಶನ್ ರಿಪೀಟ್ ಆಗ್ಯದ, ಬಿಕಾಸ್ ಇದು 2 ಮಾರ್ಕ್ಸ್ನಲ್ಲಿ ಬರ್ತಿತ್ತು. 12ನೇ ಕ್ವಶನ್ ಕೂಡ ರಿಪೀಟ್ ಆಗ್ಯದ, ಇದು ಕೂಡ 2 ಮಾರ್ಕ್ಸ್ನಲ್ಲಿ ಬರ್ತಿತ್ತು. ಸೊ ಇನ್ನು ಉಳಿದಂತಹ 3 ಕ್ವಶನ್ಸ್ ನೇಮಕಾತಿ ಬರಿಬೋದು ನೀವು, ಯಾಕಂದರೆ ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆ ಅಂತ 8 ಮಾರ್ಕ್ಸ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕೊಟ್ಟೆ ನಾವು. ಸೊ ಸಿಬ್ಬಂದಿ ನಿರ್ವಹಣೆ ಮತ್ತು ನೇಮಕಾತಿ, ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆ ಬರಿತಾ ಇದ್ದಾರೆ ಅಂದರೆ ಅಲ್ಲಿ ನೇಮಕಾತಿ ಓದಿರ್ತೀರಿ, ಬಿಕಾಸ್ ಅಲ್ಲಿ ಒಂದು ಪಾಯಿಂಟ್ ಅದ, 2ನೇ ಪಾಯಿಂಟ್ ಅಥವಾ 3ನೇ ಪಾಯಿಂಟ್ ಅದ. ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯಲ್ಲಿ ಬರುವಂಥ 2ನೇ ಪಾಯಿಂಟ್ ನೇಮಕಾತಿ ಅದ. ಸೊ ನೇಮಕಾತಿ ಅಂದರೆ ಏನು ಅಂತ ನೀವು ಬರಿಬೋದು, ಈಸಿಯಾಗಿ ಬರಿಬೋದು. ಸೊ ಇದು ಕೂಡ ನೀವು ಬರಿಬೋದು. ಇನ್ನು 15 ಅದು ಪ್ಯೂರ್ಲಿ ನಿಮ್ಮ ನಾಲೆಜ್ ಬೇಸ್ ಮೇಲೆ, ಬಿಕಾಸ್ ಇಲ್ಲಿ ಹಣಕಾಸು ನಿರ್ವಹಣೆ ಅನ್ನಕತ್ತಾನು, ಅದ್ರ ಮೇಲೆ 3 ಹಣಕಾಸು ನಿರ್ಣಯ, ಅದರ ಒಂದು ಬರಿಬೇಕು. ಇನ್ನು 2019 ತಿದ್ದುಪಡಿ ಆಗಿರುವಂಥದ್ದು, ಅದು ಒಂದು ಸ್ವಲ್ಪ ನೆನಪಿಟ್ಕೊಳ್ಬೇಕಾಗ್ತದೆ. ಸೊ ಇವೆಲ್ಲವೂ ಕೂಡ 2 ಮಾರ್ಕ್ಸ್ನಲ್ಲಿ ಬರುವಂಥದ್ದು. 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ವೆರಿ ಈಸಿ ಕ್ವಶನ್ಸ್ ನಾವು ಕೊಟ್ಟಿರುವಂಥದ್ದೇ ಬಂದದ. ಇದ್ರ ಮೇಲೆ ಕೂಡ ಒಂದು ವಿಡಿಯೋನ ಮಾಡ್ತೀನಿ. ನಾವು ಕೊಟ್ಟಿರುವಂತಹ ಕ್ವಶನ್ಸ್ ಬಂದಿದವೋ ಇಲ್ಲವೋ 4 ಮಾರ್ಕ್ಸ್, 2 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್, 2 ಮಾರ್ಕ್ಸ್, 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ನಲ್ಲಿ ನಾವು ಕೊಟ್ಟಿರುವಂಥ ಕ್ವಶನ್ಸ್ ಬಂದಿದನೋ ಇಲ್ಲೋ ಅಂತೇಳಿ ವಿತ್ ಪ್ರೂಫ್ ನಿಮ್ಮ ಮುಂದೆ ಆ ವಿಡಿಯೋನ ತೊಗೊಂಡು ಬರ್ತೇನೆ ಕೆಲವು ಹೊತ್ತಿನಲ್ಲಿ. ಸೊ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಬಲ್ ಟೈಮ್ ವಿತ್ ಅಸ್. ಐ ಹೋಪ್ ನಿಮ್ಮ ಪೇಪರ್ ತುಂಬ ಚೆನ್ನಾಗಿ ಆಯಿತು ಅಂತೇಳಿ ನಾನು ಭಾವಿಸ್ತೀನಿ. ಇನ್ನು ಮುಂದೆ ಇಂಗ್ಲೀಷ್ ಪೇಪರ್ ಅದ, ಇಂಗ್ಲೀಷ್ ಪೇಪರ್ಗೆ ಸಂಪೂರ್ಣ ತಯಾರಿಯನ್ನು ನಡೆಸ್ಕೊಳ್ಳಿ. ನೋಡೋಣ, ನಾನು ಆ್ಯಕ್ಚುಲಿ ಡೀಲ್ ಮಾಡೋದು ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡೀಸ್. ಇಂಗ್ಲೀಷ್ ಗ್ರಾಮರ್ ಸಾಧ್ಯವಾದರೆ ಡೀಲ್ ಮಾಡುವಂಥ ಕೆಲಸ, ವಿಡಿಯೋಸ್ಗಳನ್ನು ಹಾಕುವಂಥ ಕೆಲಸವನ್ನು ಪ್ರಯತ್ನ ಮಾಡ್ತೀನಿ, ಗ್ಯಾರಂಟಿ ಕೊಡಲ್ಲ, ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಯಾರಿಗಾದ್ರೂ ಹೆಲ್ಪ್ ಆಗ್ತದೆ ಅಂತ ಅನಿಸಿದ್ರೆ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿರಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್, ಹ್ಯಾವ್ ಯುವರ್ ಲಂಚ್. ಊಟ ಗಿಟ ಮಾಡಿರಿ, ಆರಾಮ್ ರೆಸ್ಟ್ ಮಾಡಿರಿ, ಮುಂದಿನ ಪೇಪರ್ಗೆ ತಯಾರಿ ನಡೆಸಿರಿ. ಆಗಿದ್ದಾಗಿ ಹೋಯ್ತು, ಪೇಪರ್ನ ಬರ್ತು ಬಂದಿದ್ದೀರಿ, ತಿದ್ದಲಿಕ್ಕೆ ಸಾಧ್ಯವೇ ಇಲ್ಲ, ವಾಪಸ್ ಹೋಗಿ ತಿದ್ದು ಅಂತ ಆಪ್ಷನ್ ಇಲ್ಲ. ಸೊ ಹಾಗಾಗಿ ಊಟ ಗಿಟ ಮಾಡಿರಿ, ಪದ್ಧತಿ ಚಂದ ಕುಂತು ಇನ್ನು ಇಂಗ್ಲೀಷ್ ಪೇಪರ್ಗೆ ಅಭ್ಯಾಸ ಮಾಡಿರಿ. ಓಕೆ ಥ್ಯಾಂಕ್ ಯು.